ತುಂಬಿದ ಗರ್ಭಿಣಿ. ನಮ್ಮತ್ತಿಗೆ ಮಗುನ ಕೊಲ್ಲೋದು ಪ್ರಯತ್ನ ಪಟ್ಟೆ. ಸರಸ್ವತಿ ಮತ್ತೆ ಅತ್ತಿಗೆ ಮಧ್ಯೆ ಹುಳಿ ಹಿಂಡೋದಕ್ಕೆ ಪ್ರಯತ್ನ ಪಟ್ಟೆ. ಗೋಪಮ್ಮ ಎಲ್ಲ ಸರಿ, ಆದ್ರೆ ಒಂದು ವಿಷಯ ನಂಗೆ ಇಷ್ಟ ಆಗ್ಲಿಲ್ಲ. ಯಾವ ವಿಷಯ? ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಹಚ್ಚೋ ಕೆಲಸ ಮಾತ್ರ ಮಾಡಬಾರ್ದು. ಆದ್ರೆ ನಿನ್ನ ಯಾವ ಉದ್ದೇಶನೂ ಈಡೇರ್ಲಿಲ್ಲ. ಯಾಕಂದ್ರೆ ಧರ್ಮ ಎಲ್ಲಿರುತ್ತೋ ಅಲ್ಲಿ ದೇವರಿರ್ತಾನೆ. ಎಂಥ ಕಷ್ಟ ಬಂದರೂ ನಂಬಿದ ಭಕ್ತರನ್ನ ಆ ದೇವರು ಕೈ ಬಿಡೋದಿಲ್ಲ. ಈಗಲೂ ನಿನ್ನ ಮೇಲೆ ನಮ್ಗ್ಯಾರಿಗೂ ಕೋಪ ಆಗಲಿ ದ್ವೇಷ ಆಗಲಿ ಇಲ್ಲ. ಯಾಕಂದ್ರೆ ಜೀವನದಲ್ಲಿ ಹಣನೇ ಮುಖ್ಯ ಅಂತ ಯಾರು ಅಂದ್ಕೊಂಡಿರ್ತಾರೋ ಅವರು ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ನಿನಗೂ ಹಣದ ಅಗತ್ಯ ಇತ್ತು ಅನ್ಸುತ್ತೆ, ಅದಕ್ಕೆ ತಪ್ಪು ಮಾಡಿದೀಯ. ಆ ಹಣ ನಿನಗೆ ಕೈತುಂಬ ಸಿಕ್ಕಿದ್ರೆ ಒಳ್ಳೆತನದಿಂದ ಬದುಕಿ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ಒಡವೆಗಳನ್ನು ಕೊಡ್ತಾ ಇದ್ದೀನಿ. ತಗೊಂಡು ಹೋಗಿ ಎಲ್ಲಾದರೂ ಪ್ರಾಮಾಣಿಕವಾಗಿ ಬದುಕು. ವಿಷಯ ಆದ್ಮೇಲೆ ತಪ್ಪು ಮಾಡೋದು ಸಹಜ ಅಮ್ಮ. ಆದ್ರೆ ತಿದ್ಕೊಂಡು ಬದುಕೋದು ದೊಡ್ಡ ಗುಣ. ನೋಡ್ರದಕ್ಕ, ನಿನ್ಮೇಲೆ ನಮ್ಗೇನು ಕೋಪ ಇಲ್ಲ. ಮಗ ಹೇಳ್ದಾಗೆ ಇದನ್ನ ತಗೊಂಡು ಹೋಗಿ ಎಲ್ಲಾದ್ರೂ ಸುಖವಾಗಿ ಬಾಳು. ಇಲ್ಲ ಗೋಪಕ್ಕ, ನಾನೆಲ್ಲ ಹೋಗಲ್ಲ, ನಾನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು. ನಿಮ್ಮ ಪ್ರೀತಿಯ ಋಣನ ನಾನು ತೀರಿಸ್ಬೇಕು. ತಿಳ್ಕೊಂಡು ಬದುಕೋಕೆ ಒಂದೇ ಒಂದು ಅವಕಾಶ ಕೊಡಿ. ಸಾಯೋವರೆಗೂ ಸೇವೆ ಮಾಡಿ ಈ ಮನೆ ಋಣ ತೀರಿಸ್ತೀನಿ. ದಯವಿಟ್ಟು ಇಲ್ಲ ಅನ್ಬೇಡಿ, ಒಂದೇ ಒಂದು ಅವಕಾಶ ಕೊಡಿ. ಆಯ್ತು ರಾಧಕ್ಕ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಹೇಗೂ ನಾನು ವೆಂಕಟನಾಥ ಸರಸ್ವತಿ ಜೊತೆ ಹೋಗ್ತಾ ಇದ್ದೀನಿ. ಮಾಧವಣ್ಣ ಸೀತಾಕಾನು ಮಠಕ್ಕೆ ಹೊರಟು ಹೋಗ್ತಾರೆ. ಗುರುರಾಜ ಕಮಲಾಗೆ ತಾಯಿ ಸ್ಥಾನದಲ್ಲಿರು. ದಯವಿಟ್ಟು ಮತ್ತೆ ತಪ್ಪು ಮಾಡಬೇಡ. ಇಲ್ಲ ಗೋಪಕ್ಕ, ಖಂಡಿತ ಇಲ್ಲ. ನಾನು ತಾಯಿ ಅಷ್ಟೇ ಅಲ್ಲ, ಈ ಮನೆಗೆ ಕಾವಲಾಗಿರ್ತೀನಿ. ಇದಕ್ಕೆ ಆ ಭಗವಂತನೇ ಸಾಕ್ಷಿ. ಈ ಸಂಭ್ರಮಕ್ಕೆ ಈ ಮನೆಯಲ್ಲಿ ಇವತ್ತೇ ಕೊನೆಯೋ ಏನೋ. ಗುರುರಾಜ, ನಿನ್ನೆ ಹೇಳಿದ್ನಲ್ವಾ, ಹೊರಡೋವಾಗ ಯಾರು ಅಳಬಾರ್ದು, ನಗ್ನಗ್ತಾ ಕಳಿಸ್ಕೊಡ್ಬೇಕು ಅಂತ. ಅಣ್ಣ, ನೀನ್ ದೊಡ್ಡವನು, ಎಲ್ಲಾನು ತಿಳಿದವನು. ಅಳೋಂಥದ್ದು ಏನಾಗಿದೆ ಅಣ್ಣ? ಮೊದಲು ಕೂಡ ಮನೆಯಿಂದ ಮಧುರೆಗೆ, ಮಧುರೆಯಿಂದ ಮಠಕ್ಕೆ ವರ್ಷಾನ್ಗಟ್ಲೆ ಹೋಗಿ ಬರ್ತಿರ್ಲಿಲ್ವೇ? ಈಗಲೂ ಅಷ್ಟೇ, ವಿದ್ಯಾಪೀಠದಲ್ಲಿ ಅಧ್ಯಾಪಕ ವೃತ್ತಿ ಮಾಡೋದಕ್ಕೋಸ್ಕರ ಕಾವೇರಿ ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ ದುಃಖ ಪಡೋವಂಥದ್ದು ಏನಿದೆ ಅಣ್ಣ? ದುಃಖ ಪಡದೆ
ಇದಕ್ಕಾಗುತ್ತೆ ವೆಂಕಟನಾಥ. ನಾನು ಈ ಮನೆಗೆ ಹಿರಿ ಮಗ. ತಂದೆ ಆದಂತಹ ಜವಾಬ್ದಾರಿಗಳಿವೆ. ಅಪ್ಪ ಹೋಗುವಾಗ ಇವನು ತಮ್ಮ ಅಲ್ಲ, ಮಗುನ ಥರ ನೋಡ್ಕೊ ಅಂತ ಹೇಳಿದರು. ಅಪ್ಪನಿಗೆ ಕೊಟ್ಟ ಮಾತಿಗೆ ವಿರುದ್ಧವಾಗಿ ನೀನು ಯಾವತ್ತೂ ನಡ್ಕೊಂಡಿಲ್ಲ ಅಣ್ಣ. ಮಗನಿಗಿಂತ ಹೆಚ್ಚು ಪ್ರೀತಿ ಕೊಟ್ಟಿದ್ಯಾ. ಪ್ರೀತಿ ಕೊಟ್ಟೆ ವೆಂಕಟನಾಥ, ಆದರೆ ತಂದೆಯಾಗಿ ನಿನಗೆ ವ್ಯವಹಾರ ಕಲಿಸ್ಲಿಲ್ಲ. ವ್ಯವಹಾರ ಕಲಿಸೋಕೆ ನಾನು ಏನು ವ್ಯಾಪಾರ ಮಾಡ್ತಾ ಇದ್ದೀನಣ್ಣ? ಸಂಸಾರನೂ ಒಂದು ವ್ಯಾಪಾರನೇ ಕಣಪ್ಪ. ನಿಮ್ಮಿಬ್ಬರ ಕೈಗಳಿಗೂ ಹಿಡಿತಾ ಇಲ್ಲ. ಕಷ್ಟ ಅಂತ ಕೈ ಚಾಚ್ದವ್ರಿಗೆ ಹಿಂದೆ ಮುಂದೆ ನೋಡದೆ ಇರೋದನ್ನೆಲ್ಲ ಕೊಟ್ಬಿಡ್ತೀರಿ. ಅಷ್ಟು ಧಾರಾಳ ಆದರೆ ಸಂಸಾರ ನಡೆಸೋದು ಕಷ್ಟನಪ್ಪ. ಹೌದು ವೆಂಕಟನಾಥ, ಗುರುರಾಜ ಹೇಳೋದನ್ನು ಒಂದು ಅರ್ಥ ಇದೆ. ಕೈ ಬಾಯಿ ಬಿಗಿಯಾಗಿದ್ರೇನೆ ಸಂಸಾರ. ಇಷ್ಟು ದಿನ ಎಲ್ಲವನ್ನು ಅವನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದ. ಇನ್ಮೇಲೆ ಸಂಪಾದನೆ ನೀನೇ ಮಾಡಬೇಕು, ಖರ್ಚುನೂ ನೀನೇ ಮಾಡಬೇಕು. ಸ್ವಲ್ಪ ಏರುಪೇರಾದರೂ ಪಾಪ ಸರಸ್ವತಿಗೆ ತೊಂದರೆ ಆಗುತ್ತೆ. ಅಮ್ಮ ಇರೋರ್ಗೂ ನೋಡ್ಕೊತಾರೆ, ಆಮೇಲಾದರೂ ನೀನೇ ನಿಭಾಯಿಸ್ಬೇಕಲ್ವೇ? ಸರಿ ದೊಡ್ಡಪ್ಪ, ಸರಸ್ವತಿಗೆ ತೊಂದರೆ ಆಗ್ದಿರೋ ಹಾಗೆ ನೋಡ್ಕೋತೀನಿ. ವೆಂಕಟನಾಥ, ಇದನ್ನ ಹಿಡ್ಕೊ. ಏನಣ್ಣ ಅದು? ನಾವೆಷ್ಟು ಹೇಳಿದ್ರು ಮನೆಯಿಂದ ಒಂದು ವಸ್ತುನೂ ತಗೊಂಡು ಹೋಗ್ತಿಲ್ಲ. ಖಾಲಿ ಕೈಯಲ್ಲಿ ಹೋಗ್ತಿದ್ದೀರಿ. ಇದನ್ನಾದರೂ ಹಿಡ್ಕೊಳ್ಳಿ, ಖರ್ಚು ವೆಚ್ಚಕ್ಕೆ ಬೇಕಾಗುತ್ತೆ. ಬೇಡ ಅಣ್ಣ, ನಾನು ಅಪರಿಗ್ರಹ ವ್ರತ ಕೈಗೊಂಡಿರೋದು ನಿನಗೂ ಗೊತ್ತಲ್ವಾ? ವೆಂಕಟನಾಥ, ನೀನು ಸಂಸಾರಿ. ಸನ್ಯಾಸಿ ಆದರೆ ಭಿಕ್ಷೆನಾದರೂ ಬೇಡಿ ಬದುಕ್ಬೋದು, ಆದರೆ ಸಂಸಾರದಲ್ಲಿ ಹಾಗಾಗಲ್ಲ. ಹಾಗಂತ ಮಾಡಿದ ಪ್ರತಿಜ್ಞೆನ ಮುರಿಬೇಕು ಅಂತೀಯಾ? ನಿಂಗೆ ಹೇಗೆ ಹೇಳಬೇಕೋ ನನಗಂತೂ ಗೊತ್ತೇ ಆಗ್ತಿಲ್ಲ. ಸರಸ್ವತಿ, ನೀನಾದರೂ ತಗೊಳಮ್ಮ. ಭಾವ, ದಂಪತಿಗಳು ಅಂದಮೇಲೆ ಗಂಡನ ವ್ರತ ಹೆಂಡತಿಗೂ ಅನ್ವಯಿಸುತ್ತೆ ಅಲ್ವೇ? ಇದ್ರ ಮೇಲೆ ನಾನೇನು ಹೇಳೋಕ್ಕಾಗಲ್ಲ. ನಿಮ್ಮಿಷ್ಟ ಕಣಪ್ಪ. ಬೇಜಾರು ಮಾಡ್ಕೋಬೇಡ ಅಣ್ಣ. ನಾನು ಮಾಡೋ ಕೆಲಸಕ್ಕೆ ಮಠದಿಂದ ಮಾಸ ಮಾಸ ಇಂತಿಷ್ಟು ಅಂತ ಹಣ, ದವಸ ಧಾನ್ಯ ಕೊಡ್ತಾರೆ. ಜೀವನಕ್ಕೆ ಯಾವ ರೀತಿ ತೊಂದರೆನೂ ಆಗಲ್ಲ. ನೀನೇನು ಚಿಂತೆ ಮಾಡಬೇಡ ಅಣ್ಣ. ನಿನ್ನ ಆಶೀರ್ವಾದ ಇದ್ರೆ ಅಷ್ಟೇ ಸಾಕು. ಸರಿನಪ್ಪ, ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ.